99.99% ಕ್ರಿಶ್ಚಿಯನ್ಸ್ಗೆ ಇಷ್ಟವಾದ ಸಬ್ಜೆಕ್ಟ್. ಆ ಸಬ್ಜೆಕ್ಟ್ ಹೆಸರೇನಂದ್ರೆ ಕಷ್ಟಗಳು. ಪ್ರಪಂಚದಲ್ಲಿ ಕಷ್ಟ ಇಲ್ಲದೆ ಇರುವವರು ಯಾರಿಲ್ಲ. ಯೇಸು ಹೇಳಿದ ಲೋಕದಲ್ಲಿ ನಿಮಗೆ ಸಂಕಟ ಉಂಟು ಅಂತ ಹೇಳಿ ನಮಗೊಂದು ಆಶ್ವಾಸನೆ, ಭರವಸೆ ಏನಂದ್ರೆ ನಮ್ಮ ದೇವರು ಹೇಳಿದ ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ನಾನು ಬಿಡಿಸುವೆನು. ಒಂದು ವಿಷಯ ಏನಂದ್ರೆ ಯಾವಾಗಲೂ ಕಷ್ಟಗಳು ಬಂದ್ರೆ ಎಲ್ಲ ಕಷ್ಟಗಳನ್ನು ನಾವು ಒಂದೇ ರೀತಿಯಾಗಿ ತಗೋಬಾರ್ದು. ಕಷ್ಟ ಬಂದ್ರೆ ಯೇಸು ನಮ್ಮದು ಸೈತಾನೆ ಬಂಧಿಸ್ತೀನಿ ಅಂತಲ್ಲ, ಆ ಕಷ್ಟ ಯಾಕೆ ಬಂತು ಅಂತ ಅರ್ಥ ಮಾಡ್ಕೋಬೇಕು ಫಸ್ಟ್. ಪ್ರತಿ ಕಷ್ಟಕ್ಕೂ ಬೇರೆ ಬೇರೆ ಕಾರಣ ಇರ್ತವೆ. ಯಾವಾಗಾದ್ರೆ ಕಾರಣ ತಿಳ್ಕೊಂತೀವೋ ಅವಾಗ ಅದಕ್ಕೆ ಪರಿಹಾರ ಸಿಗೋದು ಈಸಿ. ಅದಕ್ಕೆ ಕಷ್ಟಗಳು ಬಂದವಾಗ ನಾವು ದೇವರ ವಾಕ್ಯಕ್ಕೆ ಹೋಗಿ ಒಂದು ಪ್ರಶ್ನೆ ನಾವು ಕೇಳ್ಕೋಬಹುದು, ಈ ಕಷ್ಟ ಬರೋಕ್ಕೆ ಕಾರಣ ಏನು, ಯಾಕೆ ಕಷ್ಟ ಬಂತು. ಪ್ರತಿಯೊಂದು ಕಷ್ಟ ಒಂದೇ ರೀತಿ ಆಗಲ್ಲ. ಒಂದೊಂದು ಕಷ್ಟ ಒಂದೊಂದು ರೀತಿ ಬರ್ತದೆ, ಒಂದೊಂದು ಕಷ್ಟಕ್ಕೆ ಒಂದೊಂದು ರೀತಿಯ